ಏನು ರಾಮಣ್ಣನ ಅಂಗಡಿಯಾಗ ನಾನೇ ಹೇಳೋಕೇನಿ ಉದ್ರಿ ಸಾಮಾನ ಎಲ್ಲ ಕೊಡ್ರಿ ನಮ್ಮ ಅವ್ಗ ಅಂತೇಳಿ. ನೀ ಏನೂ ಚಿಂತೆ ಮಾಡ್ಲಾರ್ದಂಗೆ ತಿಂಗಳಿಗೊಮ್ಮೆ ಏನು ಬೇಕು ನಿಂಗೆ ಎಲ್ಲ ಸಂತಿ ಒಮ್ಮೆ ಹಾಕಿಸ್ಕೊಂಬಿಡ ಅವ್ರ ಅಂಗಡಿಯಾಗ ಏನು. ನಮ್ದರ ಏನು ಗಂಡ ಇಂತಿದೆ ಅಮ್ಮಂದು ಖರ್ಚು ಏನು ಇರ್ತೈತವ ಅಷ್ಟೇ ಸ್ವಲ್ಪ ಒಂದಿಟ್ಟು ಅನ್ನ ಪನ್ನ ನಾವೇನು ಭಾಳ ಉಣ್ಣಾರಲ್ಲ ರೊಟ್ಟಿ ಈಡಗಿ ಜೋಳ ಒಂದು ಹೊಲ್ದಂದೆ ಅದಾವ ಈಗ ಸದ್ಯಕ್ಕೆ ಹಂಗೆ ಜೋಳಕ್ಕೇನು ಕಡಿಮೆ ಇಲ್ಲ ಮಾಡ್ಕೋತೇವೆ. ನೀ ತಲೆ ಕೆಡ್ಸ್ಕೊಡು ಉಪ್ಪು ಎಣ್ಣೆ ಖಾರ ಅಷ್ಟು ಕೊಳ್ಳೋದು ಕೊಂತೀವಿ ಅಂತಂಗೆ. ಅತ್ತಿಯರು ಅಂದ್ರಲ್ಲ ಶೆಲುಡಿಗೆ ಬರ್ತೀನಿ ಅಂತೇಳಿ ಬರ್ತೀನಿ ಶೆಲುಡಿಗೆ. ಮತ್ತು ದ್ರಾಕ್ಷಾಯಣಿ ಅತ್ತಿದ ಮೊಮ್ಮಗಂದು ನಾಮಕರಣ ಅಲ್ಲ ಈಗ. ಮತ್ತು ನೀನು ಹಂಗಾರೆ ಏನಾರು ಆಯರ್ ತೊಗೊಂಬರ್ಬೇಕನ. ಎಲ್ಲಿ ಆಯರ್ ತರಕೋಲ್ವ ಬಂದ್ಲಂದ್ರೆ ಕುಲ್ಲ ಹೇಳ್ತೀನಿ. ನಿಮ್ಮ ಅಣ್ಣಂದು ಇಂಥ ಪರಿಸ್ಥಿತಿ ಐತಿವ ₹1 ರೊಕ್ಕಿಲ್ಲ ಆಯರ್ ತಂದು ಮಾಡೋ ಪರಿಸ್ಥಿತಿ ಒಳಗೆ ನಾವಿಲ್ಲ ಹಂಗಂತೇಳಿ ಆಯರಲ್ಲಿ ತಂಗೆ ಬಂದ್ರೆ ನಿಮ್ಮ ಅತ್ತಿ 108 ಮಾತಾಡ್ತಾಳೆ. ಅದಕ್ಕೆ ನನಗೆ ಬರೋಕ್ಕಾಗೋದಿಲ್ವ ಅಂತೇಳಿ ಅಮ್ಮನಷ್ಟು ಕಳಿಸಿ ಜಾರು ತಪ್ಪಿಸ್ಕೊಂಡ್ಬಿಡ್ತೀನಿ. ಮತ್ತೇನು ಮಾಡೋದು ಕುಬಸ್ದಾಗ ಆಯರ್ ಮಾಡೇವಿ ಮತ್ತು ಈಗೂ ಮಾಡಂದ್ರೆ ಎಲ್ಲಿಂದ ಮಾಡ್ಲಿವ ನಮ್ದೇ ನಮಗೆ ತಿನ್ನೋದ ಕಷ್ಟ ಆಗೈತಿ. ಆಯಿತು ಇದ್ದಾಗ ಮಾಡುವಂತೆ ಮತ್ತೆ ಸರಿ ನೋಡು ಆದ್ರೆ ಹೋಗು ಇಲ್ಲಾಂದ್ರೆ ಬೇಡ. ನಾನು ಇವರು ಏನು ಹೋಗಂಗೇನಿಲ್ಲ ಯಾಕಂದ್ರೆ ಡೌಟ್ ಹೋಗೋದು ಅವರ ಅತ್ತಿ ಮಾವ ಇಬ್ಬರು ಹೋಗಿ ಬರ್ತಾರೆ. ಸರಿ ಬರಲಿ ಅವಂಗಾರ ಹೋಗಿ ಬರ್ತೀನಿ ಹುಷಾರಿ. ಲಕ್ಷ್ಮೀದು ಈ ವರ್ಷದ ಸಾಲಿ ಫೀಸ್ ಕಟ್ಬೇಕಂದೆ. ಮತ್ತೇನು ಭಾಳ ಐತೆ ಸ್ವಲ್ಪ ಐತೆ ಕಟ್ಬೇಕು ನಡಿತೈತಿ. ಹಂಗೆ ಒಂದು ವರ್ಷ 6 ತಿಂಗಳ ಮಟ್ಟ ಟೈಮ್ ಕೊಡ್ತಾಳೆ ಹಾಗೇನು ಅನ್ನಂಗಿಲ್ಲ. ಈಗ ಒಂದು ಅರ್ಧ ಕಟ್ಟಿದ್ರೆ ಮತ್ತೊಂದು ಅರ್ಧಕ್ಕೆ ಏನು ಅನ್ನಂಗಿಲ್ಲ. ಭಾಳಿಲ್ಲ ಒಂದು 15,000 ಕಟ್ಬೇಕಷ್ಟೇ ಕಾಲೇಜಲ್ಲ ಅದಕ್ಕೆ. 10,000ನಾ ಸರಿ. ನಾನು ಪಗಾರ ಬಂತಂದ್ರೆ ಅದು ಮಾವ್ರ ಕಡೆ ಹೇಳಿ ಒಂದು ತಿಂಗಳದ ಮುಂಚೆ ಇಸ್ಕೊತೀನಿ ಇಸ್ಕೊಂಡು ಕೊಡ್ತೀನಿ ಅಂತ ನಿಂಗೆ ರೊಕ್ಕ ಎದೆದಕ್ಕೆ ಕೊಡೋದೈತಿ ನೀ ಕೊಡು. ನೋಡು ನಮ್ಮ ಸಲುವಾಗಿ ನೀ ಅಲ್ಲಿ ಅತ್ತಿ ಮನೆ ಕೆಟ್ಟ ಬಿಡವ ಇವ ರೊಕ್ಕ ಕೇಳು ಕೊಟ್ಟರೆ ಚಲೋ ಇಲ್ಲಾಂದ್ರೆ ಬೇಡ. ಯಾಕಂದ್ರೆ ನೀ ದುಡಿದು ನಮಗೆ ಕೊಡೋದು ಅಲ್ಲಿ ಮತ್ತೆ ಮಾವು ಏನಾರ ಸಿಟ್ಟಿಗಿಟ್ಟು ಬಂತು ಅಥವಾ ಏನಾರ ಕಿರಿಕಿರಿ ಅನ್ನಿಸ್ತಂದ್ರೆ ಬೇಡ ಏನು. ಅದಕ್ಕೆ ನಾವೊಂದು ತೀರ್ಮಾನ ತೊಗೊಂಡೇನಿ. ಏನದು? ಅದು ಆಯುರ್ವೇದಿಕ್ ಔಷಧ ಕೊಡ್ತಾರಂತ. ಇವ ನಮ್ಮೂರು ಡಾಕ್ಟರ್ ಅದಾನಲ್ಲ ಅವು ಗೊತ್ತಿರೋ ಒಬ್ಬ ಡಾಕ್ಟರ್ ಅದಾನಂತ ಭಾಳ ಚಲೋ ನೋಡ್ತಾನಂತ. ಹಿಂಗೆ ಪಾರ್ಸಿ ಹೊಡೆದಿದ್ದಕ್ಕೆ ಆಯುರ್ವೇದಿಕ್ ಔಷಧ 1 ತಿಂಗಳು ಕೊಟ್ಟನಂದ್ರೆ ಚೊಕ್ಕಾಗಿ ಆರಾಮಾಗಿ ಎದ್ದು ಓಡಾಡಕತ್ತಿ ಬಿಡ್ತಾರಂತವ್ರು. ಭಾಳ ಚಲೋ ಐತ್ರಿ ಕೊಡಿಸ್ರಿ ಅಂತ ಹೇಳಕತ್ತಾನ. ಅದಕ್ಕೆ ನಿಮ್ಮಪ್ಪ ಕೊಡ್ಸೋಣ ಅಂತ. ನಿಮ್ಮಪ್ಪ ಒಬ್ಬ ಆರಾಮಾದ್ರೆ ನೀನು ಅಲ್ಲಿ ದುಡಿಯೋದು ತಪ್ತತಿ ಮನಿನೂ ಸುಧಾರಿಸ್ತೈತಿ ಹೊಲ ಮನಿನೂ ನಡ್ಕೊಂಡು ಹೋಗ್ತೈತಿ ಎಲ್ಲ ಆರಾಮಾಕೈತಲ್ಲ ಅಂತಷ್ಟೇ. ಅವ ಇಂಥದ್ದು ವಿಚಾರ ಮಾಡಬೇಡ ಏನು. ಈಗ ಇಂಗ್ಲೀಷ್ ಮೆಡಿಸಿನ್ ಕೊಡಿಸ್ತಾ ಇರೋದು ಇದಕ್ಕಿದ್ದಂಗೆ ನೀ ಆಯುರ್ವೇದಿಕ್ ಕೊಡಿಸಿದ್ರೆ ಅದು ದೇಹಕ್ಕೆ ಏನಾರ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಜೀವಕ್ಕೆ ಆಪತ್ತಿರ್ತೈತಿ ಗೊತ್ತೈತಿ ನನಗೆ. ಹಂಗೆ ಅದನ್ನ ಬೇಕಾದ್ರೆ ಸಿಕ್ ಹಂಗೆ ಕೊಡಿಸ್ಬಾರ್ದಂಗೆಲ್ಲ ಬೇಡ. ಹೌದಾ? ಅಯ್ಯೋ ಮತ್ತು ಅವ ಡಾಕ್ಟ್ರ್ ಏನಾಗಂಗಿಲ್ರಿ ಅದಕ್ಕೆಲ್ಲ ಏನು ಸಂಬಂಧ ಇಲ್ಲ ಅಂದ ನೀ ನೋಡಿದ್ರೆ ಹಿಂಗಂತಿ. ಅಯ್ಯೋ ಯಾರು ನಂಬಕ್ಕೆ ಯಾರು ಬಿಡ್ಬೇಕೇವ. ನೀ ಅವ್ರದ್ದೆಲ್ಲ ಯಾಕೆ ನಂಬ್ತಿ? ನಿನಗೆ ಮಗಳು ನಾನು ಓದಿಲ್ಲ ನಾ ಏನು ಹೇಳ್ತೀನಿ ಅಷ್ಟು ಮಾತ್ರ ಕೇಳಿಯವ. ಏನು ಅಪ್ಪಗೆ ಯಾವ್ದು ಔಷಧ ಕೊಡ್ಸಕ್ಕೆ ಹೋಗ್ಬೇಡ. ಇದು ಸ್ವಲ್ಪ ಲೇಟ್ ಆಗ್ಬೋದು ತೊಂದರೆ ಏನಿಲ್ಲ ಆರಾಮ ಆಕ್ಕತಿ. ಹಂಗಲ್ಲ ಒಂದು ದವಾಖಾನಿಗೆ ಹೋದ್ರೆ 2,000 ಕೈ ಬಿಡ್ತೈತಿ. ಅವು ಏನು ಒಂದೈತೆ ಅದು ಎಂಥದ ಮಷಿನ್ ಹಚ್ಚಿ ಟ್ರೀಟ್ಮೆಂಟ್ ಕೊಡೋದು ಅದು ಎಂಥದ ಗುಳಿಗೆ ಕೊಡೋದು ಔಷಧ ಕೊಡೋದು ಅವು ಏನೇನೋ ಮಾಡ್ತಾರೆ ಅವರು 108 ಥರ. ಅದು ಎಲ್ಲದಕ್ಕೂ ರೊಕ್ಕ ಎಷ್ಟು ಹೋಗತ್ತಂತ ಮಾಡಿ KMC ತೋರಿಸ್ತೇನೆ ಅಂದ್ರೆ ನಿಮ್ಮ ಮಾವು ಬೇಡ ಅಂತಾರವ. ನಿಮ್ಮ ಮಾವರು ನಾನೇ ಎಲ್ಲ ಇಲ್ಲಿ ಹೇಳೇನ್ರಿ ನಮ್ಮ ಫ್ರೆಂಡ್ ಹಾಸ್ಪಿಟ್ಲ್ ಇದೆ ಚಲೋದು ನೋಡ್ತಾರ ಇಲ್ಲೇ ಎಲ್ಲ ತೋರಿಸ್ರಿ ಅಂತಾರೆ. ಅದರಿಂದ ಖರ್ಚು ಎಷ್ಟು ಬರಾಕತ್ತೈತಿ ಗೊತ್ತೇನ ಪಾಪ ನಿಮ್ಮ ಮಾವಾರ ಕೊಡಾಕತ್ತಾರವ. ನನಗೆ ಭಾಳ ಮುಜುಗರ ಆಗಕತ್ತಿ ಬಿಟ್ಟೈತಿ. ನಿಮ್ಮಪ್ಪ ಭಾಳ ಸ್ವಾಭಿಮಾನಿ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವು ಆಗಕತ್ತೈತಿ ಅಂತ ಯೋಚನೆ ಮಾಡಿ ಏನ ಪಾರ್ವತಿ. ಇರ್ಲವ ಸದ್ಯಕ್ಕೆ ಈಗ ನಮ್ಮ ಪರಿಸ್ಥಿತಿನ ಭಾಳ ಕೆಟ್ಟೈತಿ. ಈಗ ನಾವೇನು ಅನ್ನೋಕ್ಕಾಗಲ್ಲವ. ಈಗ ಮಾವಾರ ತೋರ್ಸತ್ತಾರಲ್ಲ ಅವರು ನಮ್ಮ ಪಾಲಿನ ದೇವರು. ಈಗ ನೀ ಬೇಡ ಮಾನ ಮರ್ಯಾದೆ ಅಂತೆಲ್ಲ ಅನ್ಕೊಂತ ಕುಂತಂದ್ರೆ ಅಪ್ಪ ಆರಾಮ ಆಗ್ಬೇಕಲ್ಲ. ಏನು ಹೊಟ್ಟಿಗೆ ತಿನ್ನಕ್ಕಿಲ್ಲ ಅಂದ್ರೂ ಹೆಂಗಾರ ಜೀವನ ಸಾಗಿಸ್ಬೋದು. ಆದರೆ ಮನುಷ್ಯರಿಗೆ ಆರೋಗ್ಯನೇ ಇಲ್ಲ ಅಂದಮೇಲೆ ಏನು ಮಾಡ್ತಿ? ಆರೋಗ್ಯ ಮೊದಲು ಆರಾಮಾಗಲಿ ಆಮೇಲೆ ಏನು ಇದ್ರ 10ರಷ್ಟು ಅವ್ರ ಒಂದು ನಾವೊಂದು ಋಣ ತೀರ್ಸೋಣಂತ ಹೆಂಗಾರ ಮಾಡಿ. ಸರಿ ಆತು ಬಿಡುವ ನೀ ಬ್ಯಾಡ ಅಂದಿಯಲ್ಲ ನಾ ಏನು ಕೊಡ್ಸಲ್ಲ ಹಂಗಾರ. ಹೇಳಿ ನೋಡ ಮತ್ತೆ ಬರ್ತೀವಿ. ನಡಿ ಬಾ ಹೊರಗೆ ಹೋಗೋಣ ಪಾರ್ವತಿ. ಅಮ್ಮ ಹೋಗೋಣ. ಅರ್ಶಿನ ಕುಂಕುಮ ಕೊಡ್ತಾಳಂತ ತಡ್ರಿ. ಸರಿ ಆಯ್ತು. ನೀವು ಭಾರಿ ವಜ್ಜಿ ಮಾಡಾಕತ್ರಿಪ್ಪ ಶಾಂತಕರ. ಅಲ್ರಿ ನಾನೇನು ಇದು ಬೀಗ್ರನ್ರಿ ಅದು ಅಲ್ದ ಏನು ವರ್ಷಕ್ಕೊಮ್ಮೆ ಹಬ್ಬಕ್ಕೆ ಬಂದೇನಪ್ಪ ನಂಗೆ ಇದು ಜಂಪರ್ ಪೀಸ್ ಎಲ್ಲ ಯಾಕ್ರಿ ಹಂಗೆ ಕುಂಕುಮ ಹಚ್ಚಿದ್ರೆ ಸಾಕಿತ್ತಪ್ಪ. ಮನೆ ಹೆಣ್ಮಗಳು ಬಂದ ಹಂಗೆ ಏನು ಕಳಿಸ್ತಾರ್ರಿ ತೋರಿ. ಅವ ಅತ್ತೆಯರಿಗೆ ಅಷ್ಟು ಕೊಟ್ಟಿದ್ರೆ ಸಾಕಿತ್ತು ಮತ್ತು ನನಗೆ ಯಾಕೆ ಕೊಟ್ಟಿ? ಅವ್ರು ಬೇರೆ ನೀ ಬೇರೆ ಏನ ಮುತ್ತೈದು ಹೆಣ್ಮಗಳು ಸುಮ್ಮನೆ ರಂಗೋಲಿಯನ್ ಬರ್ದು ಸಂಜೆ ಅಲ್ರಿ ಶಾಂತಕರ ಘಮ 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 ಅಂತ ನೋಡ್ರಿ ಮಲ್ಲಿಗೆ ಹೂ ಇದೆ ಏನು ತಗೊಂಬಂದ್ರಿ? ಇಲ್ಲ ನಮ್ಮ ಹಿತ್ತಲಾಗ ಮಲ್ಲಿಗೆ ಅಂತ ಐತಲ್ರಿ ದೊಡ್ಡ ಗಿಡ ಐತಿ ಮಲ್ಲಿಗೆ ಹೂವಿಂದ ಏನು ಜಗ್ಗ ಹೂ ಬಿಟ್ಟಿರ್ತಾವ ಅದ್ರಾಗ. ನಮ್ಮ ಲಕ್ಷ್ಮಿ ಕಿತ್ ದಿನ ಕಟ್ಟೋದು ದೇವ್ರಿಗೆ ಕೊಡೋದು ತಾ ಬೇಕಂದ್ರೆ ತಾ ಹಾಕೋತಾಳ. ಮೊದಲು ಪಾರ್ವತಿ ಇದ್ದಾಗ ಆಕೆ ಕೊಡ್ತಿದ್ಲು ಈಗ ದೇವ್ರಿಗೆ ಹಾಕ್ಬಿಟ್ಟಿರ್ತೇವೆ ಜಾಸ್ತಿ. ಆಕಿನೂ ಲಕ್ಷ್ಮಿನೂ ದಿನ ಹಾಕೊಳ್ಳಲ್ಲ. ಅದು ಹಂಗೆ ನೋಡ್ರಿ ಮನ್ಯಾಗ ಇದ್ದಿಂದ ಬ್ಯಾಸರ ಆಕತ್ತಲ್ಲ ದಿನ ಆಕಿನೂ ಯಾವಾಗಾರ ಬೇಕಂದ್ರೆ ಸಾಲಿ ಹೊಂಟ್ರೆ ಹಾಕೊಂಡಿರ್ತಾಳೆ ಇಲ್ಲಾಂದ್ರೆ ಕಟ್ಟಿ ಕೊಡ್ತಾಳೆ. ನಾನು ನನ್ನ ತುರ್ಬಕ್ಕೆ ಹಾಕೊಂಡಿರ್ತೇನೆ ಸ್ವಲ್ಪ ಇಲ್ಲ ನನ್ನ ದೇವರಿಗೆ ಮುಡ್ಸೋದು ಜಾಸ್ತಿ ರೀ.
ಭಾಳ ಚೆನ್ನಾಗೈತ್ರಿ, ಘಮ ಘಮ ಅಂತೈತಿ. ನನಗೊಂದು ಮಲ್ಲಿಗೆ ಅಂಟಿದ್ರೆ ಕೊಡ್ತೀರಿ, ಒಯ್ದು ಹಚ್ತೇನೆ. ಅಯ್ಯ ಅದೇನು ಬೆಳ್ಳೆ ಬಂಗಾರ್ರಿ, ಜಗ್ಗಾಗೈತಿ ಹಿತ್ತಲಾಗ. ಬರ್ರಿ ಇಲ್ಲಿ ದೊಡ್ಡದೈತಿ ಗಿಡ ತೋರಿಸ್ತೇನೆ, ಹರ್ಕೋ ಬರ್ರಿ. ಇದು ಆಮೇಲೆ ಮಳೆಗಾಲದಾಗ ಒಯ್ದು ಹಚ್ಚಿದ್ರೆ ದೌಡ್ ಹತ್ತೈತಿ ಅಂತಾರ. ಇರ್ಲಿ ಒಂದು ಸ್ವಲ್ಪ ಒಯ್ರಿ, ಇದು ಹತ್ತಿತ್ತು ಚಲೋ ಆತ. ಇಲ್ಲಾಂದ್ರೆ ಮತ್ತೆ ಮಳೆ ಆಗಿ ಬೇಕಾದಷ್ಟು ಅದಾವ ಅದ್ರವೇನು. ಮತ್ತೆ ಮಳೆಗಾಲದಾಗ ಒಂದಿಷ್ಟು ಒಯ್ರಿ. ಹಾಂ ಹಂಗೆ ಮಾಡ್ರಿ, ಒಂದು ಸಸಿ ಕೊಡ್ರಿ, ಈಗ ಒಯ್ದು ಹಚ್ತೇನೆ. ಚಲೋ ಹತ್ತು ಚಲೋ ಆತ. ಇಲ್ಲ ಮತ್ತೆ ಮಳೆಗಾಲದಾಗ ಮತ್ತೊಂದ್ಸಲ ಬಂದು ಕಿತ್ಕೊಂಡು ಹೋಗ್ತೇನೆ. ಹಾಂ ತಗೋರಿ, ಬರ್ರಿ ಕೊಡ್ತೇನೆ. ಅಯ್ಯೋ 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 ದೇವ್ರಿ, ನನ್ನ ಗಂಡ ಬೈಯೋದಕ್ಕೂ ಆಕಿ ಬಿಟ್ಟು ಹೋಗಿರೋದಕ್ಕೂ ಈ ಬಾಡೆ ಮಾಡೋದಕ್ಕೂ ಒಂದಕ್ಕೊಂದು ಕರೆಕ್ಟ್ ಆಗೈತೆ ನೋಡತ್ತಾಗ. ಅಯ್ಯೋ ದೇವ್ರಿ, ಹಿಂಗಾದ್ರೆ ಹೆಂಗವ ಯವ್ವ ಅಂತ ನನ್ನತ್ತಾಗ. ನನ್ನ ಮಗನೂ ಒಂದು ಹಂತ ಕಸ್ತಾನ, ಚಲೋ ಆಕತಿ ಮದುವೆ ಏನು ಚಂದ ಇರ್ತಾನ ಅಂತ ನಾ ತಿಳ್ಕೊಂಡ್ರೆ ಇದೇನ ಯವ್ವ ಆತಾಗ. ಇದ್ದಕ್ಕ ಬೇಕು ಪುಣ್ಯಾತ್ ಕಿತ್ತಿ ಬಂದಾಕಿನೂ ಬಿಟ್ಟು ಹೋದ್ಲು. ನನ್ನ ಮಗನ ಪರಿಸ್ಥಿತಿ ಏನ ಯವ್ವ, ಕುಡ್ದು ಬಂದು ಈ ನಮ್ನಿ ಬಿದ್ದಾನಲ್ಲ. ಏ ಅಪ್ಯ ಅಪ್ಯ ಹೇಳ ಯವ್ವ, ಸಾಕಾತವ ನನಗೆ. ಏನ ಇನ್ನೂ ಎದ್ದಿಲ್ಲ ನಿನ್ ಕುಲ್ಪುತ್ರ? ಅದ ರಾತ್ರಿ ಹೊತ್ತಾಗಿ ಬಂದಲ್ಲ, ಅದಕ್ಕೆ ಏನಾರ ಮಕ್ಕೊಂಡಿರ್ಬೇಕಿನ. ಏತನ್ ಬಿಡ್ರಿ, ಎದ್ ಮಾಡದಾರ ಏನೈತ ಅವ್ನು. ಎದ್ದು ಮಾಡಕ್ ಏನು ಇಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಎದ್ರೆ ಮಾಡಕ್ ಬೇಕಾದಷ್ಟು ಐತಿ, ಮಾಡಕ್ ಅವನ ಕೈಲಿ ನೀಗ್ಬೇಕಲ್ಲ, ಮಾಡಕ್ ಅದೇನ ಆಗ್ಬೇಕಲ್ಲ ಅವನ ಕೈಲಿ. ಏನೂ ಆಗುದಿಲ್ಲ ಅವನ ಕೈಲಿ, ಜಲಮದಾಗ ಏನೇನೇನೇನು ಆಗುದಿಲ್ಲ ಅವನ ಕೈಲಿ. ಅಲ್ಲ ಅವಂಗ ಎಳ್ಳಾಕ್ ಏನ್ ದಾಡಿಯಾಗಿರ್ಬೇಕಂತ ನಾ ಸತ್ ಹೆಣದ ಗತೆ ಬಿದ್ದಾನಲ್ಲ. ಒಂದು ನಿನ್ನ ರಾತ್ರಿನ ಬಂದಾನ, ಕುಡಿದು ಬಿದ್ದಾನ. ಇಷ್ಟೊತ್ತಾದ್ರೂ ಮೈ ಮೇಗಿಂದ ಎಚ್ಚರ ಇಲ್ಲ ನೋಡ ಅವಂಗ. ರೀ ಏನ್ ಮಾತಂತ ಮಾತಾಡ್ತೀರಿ, ಸುಮ್ನಿರ್ರಿ. ಎದ್ದೇಳ್ತೀವೋ ಬೂಟ್ ತಗೊಂಡ್ ಬಾಯಾಗಿಟ್ಟು ನಾ ಎಬ್ಸ್ಲು ಹೇಳಲ್ಲ. ಯಾರು ಅವನ ಇವ ಚಾ ಕೊಡ್ಬೇಕು ಕುಡಿಯಾಕ. ಏಯ್ ಹುಚ್ಚುಳೆ ಮಗನ, ಹೇಳ ಮ್ಯಾಲ ಹೇಳ. ಚಾ ಕೊಡ್ಬೇಕಂತ ಹಾಳ ಮಾರಿ ತೊಳ್ಕೊಲಾರ್ದ ಮಾಡ್ಲಾರ್ದ ಚಾ ಕುಡ್ದು ಎಲ್ಲಿ ಹಾಳಾಗ್ ಹೊಂಟಿ? ಹೇಳ ಮ್ಯಾಗ ಎದ್ದೇಳ. ರಾತ್ರಿ ನಮ್ನಿ ಕುಡ್ದು ಬಂದ ನೀವ್ನ. ಹೊಟ್ಟೆ ಕೂಳಿಲ್ಲ ಏನಿಲ್ಲ, ಬರೇ ಕುಡಿದೊಂದೇ. ಹಿಂಗಾದ್ರೆ ಎಷ್ಟು ದಿನ ಬದುಕ್ತೀನಿ ನೀನು? ನೀನ್ ನೋಡ್ಕೊ, ನಿನ್ ಮೈ ಆಕಾರ ನೋಡ್ಕೊ. ನಿನ್ ಹೊಟ್ಟೆ ಒಂದು ನಗಾರಿ ಆಗೈತಿ. ಯಾಕೆ ಹೇಳು? ಕಿಡ್ನಿ ಫೇಲ್ ಆದ್ವು ಅಂದ್ರೆ ಭಾಳ ದಿನ ಬದುಕ್ತೀಯ ನೀನು? ಮುಗೀತು, ಒಂದೇ ದಿನ ಸತ್ತೇ ಹೋಗಿ ನೀನು. ಪಾ ಏನ್ ಮಾತಾಡ್ತಿ ಬಿಡಪ್ಪ. ನನ್ನ ಕಿಡ್ನಿ ಯಾಕೆ ಫೇಲ್ ಆಕವು? ಆರಾಮದೇನಪ್ಪ, ನಾ ಆರೋಗ್ಯವಾಗದೀನಿ. ನನ್ನ ಕಿಡ್ನಿ ಏನು ಫೇಲ್ ಆಗುದಿಲ್ಲ, ಪಾಸು ಆಗುದಿಲ್ಲ, ಏನಾಗುದಿಲ್ಲ. ನೀ ತಲೆ ಕೆಡ್ಸ್ಕೊಬೇಡಪ್ಪ, ಆರಾಮದೇನಪ್ಪ ನಾನು. ಆರಾಮದಿ? ಕುಡ್ದವಾ ಇನ್ನೊಟ್ಟು ಅಂದ್ರೆ ಇನ್ನೂ ಜಾಸ್ತಿ ಆರಾಮ್ ಇರ್ತಿ. ಒಮ್ಮೆ ನೆಗದ್ ಬಿದ್ದು ಸತ್ತಾರ ಹೋಗು, ನಾವ್ ಆರಾಮ್ ಇರ್ತೇವಿ. ಬಿಡ್ರಿ ಹೋಗ್ಲಿ, ಹಂಗ ಮಾತಾಡ್ಬೇಡ್ರಿ. ಆಕಿ ನೋಡಿದ್ರೆ ಗಂಡನ ಮನೆ ಬಿಟ್ಟು ಹೋಗ್ತಾ ಅವ್ರ ಮನ್ಯಾಗ ಕುಂತಾಳಲ್ಲಿ. ಅವ್ರ ಅದು ಹೆಂಗ್ ಬಾಯಿ ಮುಚ್ಕೊಂಡದಾರ ಏನ ದೇವ್ರಿಗೆ ಗೊತ್ತಾಗ. ಬೈದ್ ಬುದ್ಧಿ ಹೇಳಿ ಹಂಗಲ್ಲವ ಹಿಂಗ ಅಂತ ಹೇಳಿ ತವ್ರ ಮನೆಯಿಂದ ಗಂಡನ ಮನೆಗೆ ಕಳ್ಸೋದ್ ಬಿಟ್ಟು ಅಲ್ಲೇ ಇಟ್ಕೊಂಡು ಕುಂತಾರ ಅವ್ರು. ಇವಂಗಾರ ಹೆಂಡತಿ ಕಬ್ರಬ್ರಿ ಇಲ್ಲಿ ಇವಂಗ ಹೋಗಿ ಕರ್ಕೊಂಬರ್ಬೇಕನ್ನೋ ಚಿಂತಿ ಇಲ್ಲಿ ಇವಂಗ. ಹೋಗ್ಯಾಳ ಮಾಡು ತಪ್ಪ ಹೇಳ್ತೀನು ಕೆವರ್ ಮಾಡ್ಯಾನಿಮ, ಮತ್ ತಪ್ಪ ಇವಂದ ಐತಿ ಬಿಟ್ಟು ಹೋಗ್ಯಾಳ. ಈಗ ಕರ್ಕೊಂಡ್ ಬರ್ಬೇಕು ಅಂತದ್ ಇವ ಶಟ್ರ ಶಾಣಿಯಾಗಿ ಇಲ್ಲಿ ನಿಂತಾನಿವ. ಇನ್ ಹಿಂಗಾದ್ರಿ ಹಂಗ ಏನ ಅಲ್ರಿ, ಆಕೆ ಅಲ್ಲ ಮನಿ ಬಿಟ್ಟು ಹೋದಕ್ಕೆ ಏನಾವೇನು ಹೋಗಂತ ಕುದಿ ಹಿಡ್ದು ದಬ್ಬಿದ್ನ. ಅಲ್ಲಪ್ಪ, ನನ್ಗೇನ್ ಮಾನ ಮರ್ಯಾದಿಲ್ಲನ ಹೋದ್ಲಕ್ಕಿನ ಮನಿ ಬಿಟ್ಟು. ಮಾನ ಮರ್ಯಾದೆ ಐತೇನ ನಿನಗ? ಐತೇನ್ಲೇ ನಿನ್ನ ಮಾನ ಮರ್ಯಾದಿ? ಸಾಕು ಮಾತಿ ಮುಂಚೆ ಕೈ ಎತ್ತಕ್ ಬರ್ಬೇಡ್ರಿ ನೀವು. ವಯಸ್ಸಿಗೆ ಬಂದಾನವ, ಮದುವೆ ಆಗೈತಿ. ಅವನು ಗಂಡಸ್ರಿ, ಹಂಗೆಲ್ಲ ಕೈ ಎತ್ತಿ ಹೊಡ್ಯಾಕದು ಹೋಗ್ಬೇಡ್ರಿ. ಗಂಡಸ ಬರೇ ಮದುವೆ ಆಗಿ ಬಿಟ್ರ ಗಂಡಸಲ್ಲ ಏನ? ಹೌದ, ನಂಗೆ ಹೆಂಡತಿನ ಇಟ್ಕೊಂಡ್ ಸಂಸಾರ ಮಾಡ್ಬೇಕು, ಹೆಂಡತಿ ಮಕ್ಳು ಹೊರಗ್ ಕಳಿಸ್ಲಾರ್ದಂಗ ದುಡ್ಡು ತಂದ್ ಹಾಕ್ಬೇಕು, ಅದಕ್ಕಂತಾರ ಗಂಡಸ ಅಂತೇಳಿ. ಹೌದ, ನಂಗೆ ಮನಿ ಬಾಳೆ ಮಾಡ್ಕೊಂಡ್ ಹೋಗ್ಬೇಕು. ಗಂಡಸ ನೀವ ಬರೇ ಮಕ್ಕಳು ಹುಟ್ಟಿಸ್ಬಿಟ್ರ ಗಂಡಸ ಹಾಕ್ತಾರನ್ನ? ಯೋ ಈಗ ಏನಾರ ಯಾಕಾಗ್ಲಿ ಸುಮ್ಮನಿರ್ರಿ ನೀವು. ಅವ್ರವ್ರ ಸಂಸಾರ, ನೀವು ಯಾಕೆ ಮಾತಾಡ್ಬೇಕಿದ್ರಾಗ? ಅಲ್ಲ ನೋಡು, ಅವ್ರಿಗೆ ಇಲ್ಲ ಮಗಳನ್ನ ಕಳಿಸ್ಬೇಕನ್ನೋದು. ಇವ್ಗೆ ಅದಕ್ಕಷ್ಟು ನೀವು ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಪಾಡಿಗೆ ನೀವಿರ್ರಿ, ಅವ್ರವ್ರ ಸಂಸಾರ ಅವ್ರಿಬ್ರ ಬಗ್ಗೆ ಹರಿಸ್ಕೋತಾರ. ಮೂರನೇದವ್ರು ನಾವು ಹೋದ್ವಿ ಅಂದ್ರೆ ಅದು ದೊಡ್ಡದಕ್ಕತ್ ಮಾತೋಟ. ನಾನ್ ಯಾಕೆ ಹೋಗಕ್ ಹೋಗ್ಲಿ? ಹೊರಗ್ ಹೋಗಲಿ ಬಾಗ್ಲಕ್ಕ. ಏನ ಊರಾನ ಮಂದಿ ನಾಲ್ಕು ತರ ಮಾತಾಡಕತ್ತಾರ ಗೊತ್ತನ? ಏನಂತಾರ ಮಾತೆತ್ತಿದ್ರ, ಅಲ್ರಿ ಗೌಡ್ರ ಮತ್ ನಿಮ್ ಮಗ ಯಾವ್ದೋ ಹುಡುಗಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ದ, ಯಾಕಿಲ್ಲನ್ರಿ ಈಗ ಏನೋ ಜಗಳ ಮಾಡಿ ಹೋಗ್ಯಾಳಂತಲ್ರಿ? ಎದ್ರ ಸಂಬಂಧ? ಮಗ ಮತ್ ನಿಮ್ ಮಗಂದೆಲ್ಲ ಹಾಕಿಕತ್ ಗೊತ್ತಾಗಿ ಹೋಗ್ಯಾಳನ್ರಿ? ಏನ ಅತ್ತಿ ಸೊಸಿ ಜಗಳ್ರಿ? ಏನ್ ಬ್ಯಾರೆ ಏನ್ರ ಜಗಳೇನ್ರಿ? ಮತ್ತ ಅಲ್ಲ, ನಿಮ್ ಮಗ ಕುಡುತ್ತೂರಾಡೋದಕ್ಕ ಆ ಹುಡುಗಿ ಸಿಕ್ಕಿದ್ದ ಹೆಚ್ಚು. ಪಾಪ ಸುಮ್ಮನೆ ಅನಾಸ್ತಿ ಆ ಹುಡುಗಿ ಜೀವನನು ಹಾಳಾಕತಿ. ದೌಡಿದಕ್ಕೊಂದ್ ಏನಾರ ದಾರಿ ಹುಡುಕ್ರಿ ಗೌಡ್ರ ಅನ್ನಕತ್ತಾರ. ನಿಮ್ಮಿಬ್ರ ದಶಿಯಿಂದ ಹೊರಗ್ ತೆಲಿ ಎತ್ಕೊಂಡು ಅಡ್ಡಾಡಕ್ ಆಗೋಲ್ತ ನನಗ. ಹಾಳು ಗುಂಡಿಗೆ ಬಿದ್ಕೊಂಡು ಹೋಗ್ರಿ. ಹಿಂಗ ಮಾಡಿ ಎಲ್ಲಿಗೆ ಒಯ್ದು ಹಚ್ತೀರ ದೇವ್ರಿಗೆ ಗೊತ್ತು.